ಈಗ ನೀರು ಕುಡೋಕೆ ಬಂದಿರೋ ನಾವು. ನೀರು ಕುಡ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಮತ್ತು ಹಾಗೆ ಗೊಬ್ಬರ ಹಾಕೋಕೆ ಹೋಗೋದು. ಅವ್ರು ಹೇಳೋದು ಗೈಸ್, ನಾನೇನು ಒಂದು ಮುಟ್ಟಿ ಗೊಬ್ಬರ ತುಂಬೋದಕ್ಕೆ 25 ಸರಿ ಗೊಬ್ಬರಕ್ಕೊಕ್ಕೆ ಅಂತ ಹೊಡಿದ್ನಂತೆ. ಹಂಗೆ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೀನಿ. ಫ್ರೆಂಡ್ಸ್, ಇವತ್ತಂತೂ ಭಯಂಕರ ಕೆಲಸ ಮಾಡ್ತಾಯಿದ್ದೀನಿ ನಾನು. ಎಂತೆಂಥದ್ದು ಅಂತ ನೋಡಬೇಕಾ? ಹಾಗಾದರೆ ಬನ್ನಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ನೀವು ನನ್ನ ಕೆಲಸಗಳನ್ನೆಲ್ಲ ನೋಡಬೇಕು. ಹಾಗಿದ್ರೆ ಶುರು ಮಾಡೋಣ ಅಲ್ವ ಗೈಸ್? ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ಇವತ್ತಂತೂ ನಮ್ಮದು ಕೆಲಸದ ಜೊತೆ ಸೆಣಸಾಟ ಅಂತಲೇ ಹೇಳ್ಬೋದು. ನೋಡಿ, ನನ್ನ ಕೈಯಲ್ಲೊಂದು ಗೊಬ್ಬರ ಆಗಿದೆ ಗೈಸ್. ಇವತ್ತು ಲಾಸ್ಟಲ್ಲಿ ದಿನ ಗೊಬ್ಬರದ ಕೆಲಸವನ್ನು ಮಾಡ್ತಾಯಿದ್ದೀವಿ. ತೋಟಕ್ಕೆ ಗೊಬ್ಬರ ಹಾಕೋದು ನಿನ್ನೆನೂ ಮುಗ್ದಿಲ್ಲ, ಮೊನ್ನೆನೂ ಮುಗ್ದಿಲ್ಲ, ಆಚೆ ಮೊನ್ನೆ ಮುಗ್ದಿಲ್ಲ. ಇವತ್ತಿನ ದಿನ 4ನೇ ದಿನ ಗೈಸ್ ತೋಟಕ್ಕೆ ಗೊಬ್ಬರ ಹಾಕೋದು. ಆಳುಗಳೆಲ್ಲ ಸಿಕ್ಕಿದ್ರೆ ಒಂದೇ ದಿನದಲ್ಲಿ ಮುಗಿಸ್ತಿದ್ವಿ. ಯಾರು ಕೆಲಸಕ್ಕೆ ಬರುವವರಿಲ್ವಾ, ಮಾಡುವವರು ಇಲ್ಲ ಹಳ್ಳಿ ಕಡೆನೂ ನೋಡಿ. ಹಾಗಾಗಿ ನಾವೇ ಮಾಡ್ತಾಯಿದ್ದೀವಿ. ಮತ್ತು ನಾನು ಕೂಡ ಮಾಡ್ತಾಯಿದ್ದೀನಿ ಗೈಸ್ ಗೊಬ್ಬರದ ಕೆಲಸವನ್ನು. ನಂದು 2ನೇ ದಿನ ಗೊಬ್ಬರ ಕೆಲಸ ಮಾಡ್ತಾಯಿರೋದು. ಹಾಗೆ ನಿನ್ನೆ ಮೊನ್ನೆ ಅಡುಗೆ ಮಾಡಿದ್ದು, ಅದಕ್ಕೂ ಮೊದಲಿನ ದಿವಸ ಕೆಲಸಕ್ಕೆ ಹೋಗಿದ್ದೆ. ಇವತ್ತಿನ ದಿನ ಮಾಡ್ತಾಯಿದ್ದೀನಿ. ಅರ್ಜೆಂಟಲ್ಲಿ ಮಾತಾಡ್ತಾಯಿದ್ದೀನಿ, ಯಾಕೆಂತಂದರೆ ಗಾಡಿ ಬರ್ತಾಯಿದೆಯಲ್ಲ, ಅಲ್ಲಿ ಮತ್ತೆ ಹಾಕಿ ಕೊಡಬೇಕು. ಹಾಗಾಗಿ ಗೈಸ್ ಬನ್ನಿ ಹೋಗುವ. Good. Dakle. Saka pa ya.
ನೋಡಿದ್ರೆ ಗೈಸ್ ಬೆಳಗ್ಗೆಯಿಂದ ನಾವು ಮಾಡ್ತಿರೋಂಥ ಕೆಲಸ ಇದು. ಹಾಗೆ ಮಧ್ಯಾಹ್ನದ ಒಳಗೆ ಮುಗಿಸ್ಬೇಕು, ಇವತ್ತಿನ ಸಂಜೆ ಒಳಗೆ ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾಯಿದ್ವಿ. ಗೊಬ್ಬರ ಸುಮಾರಷ್ಟು ಇದೆ, ತೋಟದಲ್ಲೆಲ್ಲ ಮುಗಿತಾ ಬಂದಿದೆ. ಸೆಕೆಗಂತೂ ಬಿಸಿ ಬಿಸಿ ಬುಗಿ ಬುಗಿ ಕಿವಿಯಲ್ಲಿ ಮೂಗಲ್ಲಿ ಬಾಯಲ್ಲೆಲ್ಲ ಬರ್ತಾಯಿದೆ. ಅಷ್ಟು ಸೆಕೆ ಆಗ್ತಾಯಿದೆ. ಹಾಗೆ ಆಯಿತಾ, ಈಗ ನೀರು ಕುಡೋಕ್ಕೆ ಬಂದಿರೋ ನಾವು. ನೀರು ಕುಡ್ಕೊಂಡು ಒಂದು 10 ನಿಮಿಷ ಕೂತ್ಕೊಂಡು ಮತ್ತು ಹಾಗೆ ಗೊಬ್ಬರ ಹಾಕೋಕ್ಕೆ ಹೋಗೋದು. ಓಕೆ ಫ್ರೆಂಡ್ಸ್, ನೀರು ಕುಡಿಯೋದಕ್ಕೆ ಅಂತ 10 ನಿಮಿಷ ಬಿಟ್ಟಿದ್ರು. ಹಾಗೆ ಇನ್ನೊಬ್ಬರು ಬಂದರು ಅಲ್ಲಿ, ಗಣೇಶ್ ಅಣ್ಣ ಅಂತೇಳಿ ಮಾತಾಡೋದಕ್ಕೆ. ಅವ್ರ ಹತ್ರ ಮಾತಾಡ್ತೇನೆ ಒಂದು ಅರ್ಧ ಗಂಟೆ ಆಯಿತಾ. ಹಾಗೆ ಚಹಾ ಕುಡ್ಕೊಂಡು ಮತ್ತೆ ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಈಗ ಚಹಾ ಎಲ್ಲ ಕುಡ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀವಿ. ನನ್ನ ಜೊತೆಗೆ ಗೊಬ್ಬರ ಹೊಡೆದಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ನಮ್ಮ ದೊಡ್ಡಪ್ಪ ಆಯಿತಾ, ನಮ್ಮ ಚಿಕ್ಕೋಳ್ಳಿ ದೊಡ್ಡಮ್ಮನ ಯಜಮಾನ್ರವರು. ನನಗೆ ದೊಡ್ಡಪ್ಪ ಆಗಬೇಕು, ನಾನು ಅಪ್ಪಯ್ಯ ಅಂತ ಕರೆಯೋದಾಯ್ತಾ. ಅವ್ರು ಹೇಳೋದು ಗೈಸ್, ನಾನೇನು ಒಂದು ಮುಟ್ಟಿ ಗೊಬ್ಬರ ತುಂಬೋದಕ್ಕೆ 25 ಸರಿ ಗೊಬ್ಬರ ಕೊಕ್ಕೆ ಅಂತ ಹೊಡಿದ್ನಂತೆ. ಹಂಗೈತೆ, ಇದೊಂದು ಕಾಮಿಡಿ ಅನ್ನಿಸ್ತು. ಹಾಗೆ ಮತ್ತೆ ಇವಾಗ ಗೊಬ್ಬರ ಕೆಲಸಕ್ಕೆ ಹೋಗ್ತಾಯಿದ್ದೀವಿ. ಇನ್ನು ಮತ್ತೆ ಗ್ಯಾಪ್ ಸಿಕ್ಕಿದವಾಗ ನಿಮ್ಮ ಜೊತೆಗೆ ಮಾತಾಡ್ತಾ ಇರ್ತೀನಿ ಆಯಿತಾ ಗೈಸ್. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ 1 ಗಂಟೆ ಇತ್ತು ಸರಿಯಾಗಿ. ಹಾಗೆ ಬಿಸಿಲಲ್ಲಂತೂ ಧಗೆ ಹೊರಗೆ ಬರ್ತಾಯಿದೆ. ಹಾಗೆ ಲಿಂಬು ಶರ್ಬತ್ತೆಲ್ಲ ಮಾಡ್ಕೊಂಡು ಕುಡ್ಕೊಂಡು ಈಗ ಮತ್ತೆ ಕೆಲಸ ಶುರು ಮಾಡ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ 1:30. ಬಿಸಿಲಂತೂ ಎಂಥದಂತೀರಿ. ಆವಾಗ ಅಪ್ಪ ಹೇಳಿದರು ನೋಡಿ, ನಾನು ಒಂದು ಮುಟ್ಟಿ ತುಂಬುದಕ್ಕೆ 25 ಸರಿ ಕೊಕ್ಕೆ ಹೊಡಿತೀನಿ ಹೇಳಿ. ನಾನಂದೆ ಅಪ್ಪಯ್ಯನ ಹತ್ರ, ನಾನು ಇನ್ನೊಂದು 4 ಗೊಬ್ಬರ ಕಂಬಳ ಮಾಡಿದ್ರೆ ಅಪ್ಪಯ್ಯನಕ್ಕಿಂತ ಹೆಚ್ಚು ಗೊಬ್ಬರ ತುಂಬತೆ ಅಂತ ಹೇಳ್ಕೊಂಡು ಹೇಳಿದೆ. ಅದೇ ಒಂದು ಕಾಮಿಡಿ ಗೈಸ್. ಹೀಗೆ ಕೆಲಸ ಮಾಡ್ತಿರುವಾಗ ಏನಾದರೂ ಒಂದು ಮಜಾ ಮಾಡ್ತಾಯಿದ್ರೆ ನಮಗೆ ಕೆಲಸ ಮಾಡೋದಕ್ಕೂ ಮೂಡಿರುತ್ತೆ, ಮತ್ತು ಅಷ್ಟು ಸುಸ್ತು ಅನಿಸೋದಿಲ್ಲ. ಏನೋ ಒಂಥರ ಜೋಶ್ ಇರಬೇಕಲ್ವ. ಹಾಗಾಗಿ ಅಂದರೆ ಕೊನೆಯ ಕ್ಷಣದವರೆಗೂ ಕೆಲಸ ಮಾಡಬೇಕು ಅಂತಾರೆ ತಮಾಷೆ ಇದ್ದೇ ಇರಬೇಕಾಯ್ತದೆ. ಅದಷ್ಟು ಸುಸ್ತು ಅಂತೂ ಅನಿಸೋದಿಲ್ಲ. ಹಾಗೆ ಗೈಸ್. ಓಕೆ ಫ್ರೆಂಡ್ಸ್, 2 ಗಂಟೆ ಇತ್ತು. ಹಾಗೆ ನಾವು ಈಗ ಕೇಕ್ ಮತ್ತು ಟಿಲೋವನ್ನು ಕುಡ್ಕೊಂಡು ಮತ್ತೆ ಕೆಲಸ ಶುರು ಮಾಡ್ತಾಯಿದ್ದೀವಿ. ಇನ್ನೂ ಒಂದು 10 ರಿಂದ 15 ಚೂಳಿ ಇದೆ. ಇದಷ್ಟು ಗೊಬ್ಬರ ಹಾಕಬೇಕು. ಗೊಬ್ಬರ ಹೊಂಡ ಖಾಲಿ ಆಗಲಿಲ್ಲ, ಅಡಿಕೆ ಮರಕ್ಕೆಲ್ಲ ಹಾಕಾಗ್ತದೆ. ಇದ್ದದ್ದೆಲ್ಲ ಏನು ತೆಂಗಿನ ಮರಕ್ಕೆ ಹಾಕಬೇಕಾಗ್ತದೆ. ಮಧ್ಯಾಹ್ನ ಬಿಸಿಲು ಗೈಸ್, 2 ಗಂಟೆ ಹೀಗೂ ಕೆಲಸ ಮಾಡ್ತಾಯಿದ್ದೀವಿ ನಾವು. ಫ್ರೆಂಡ್ಸ್, ಇವತ್ತೇನೋ ನಮ್ಮದು ಗೊಬ್ಬರ ಕಂಬಳ ಮುಗೀತು. ಅಂತೂ ವರ್ಷದಲ್ಲಿ ಇದೊಂದು ದೊಡ್ಡ ಕೆಲಸದ ಒತ್ತಡನೇ ಮುಗಿದಿದೆ ಅಂತ ಅಂದ್ಕೊಂಡ್ವಿ. ಹಾಗೆ ಏನಂತಂದರೆ ಇವತ್ತಿನ ದಿನ ನಮಗಂತೂ ಯಾರಿಗೂ ಪುರುಷತೆ ಇರಲಿಲ್ಲ, ಅಂದರೆ ವಿಶೇಷವಾಗಿರುವಂಥ ಅಡುಗೆಗಳನ್ನೆಲ್ಲ ಮಾಡ್ಕೊಂಡು ಊಟ ಮಾಡೋದಕ್ಕೆ. ಹಾಗಾಗಿ ಗೊಬ್ಬರ ಕಂಬಳ ಎಲ್ಲನೂ ಮುಗಿದು ಊಟ ಎಲ್ಲನೂ ಆಗಿ ಸುಮಾರೊಂದು 4-4:15 ಅಷ್ಟೊತ್ತಿಗೆ ಚಹಾ ಕುಡಿಯೋ ಸಮಯದಲ್ಲಿ ನಾವೆಲ್ಲರೂ ಕೂಡ ಶಿರವನ್ನು ಮಾಡ್ಕೊಂಡು ತಿಂದಾಯಿತು ಗೈಸ್. ಹಾಗೆ ಇದೊಂಥರ ನಮ್ಮದು ಗೊಬ್ಬರ ಕಂಬಳದ ಪಾರ್ಟಿ ಇದ್ದ ಹಾಗೆ. ಹಾಗೆ ಎಲ್ಲರೂ ಕೂಡ ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲದೇ ಆರಾಮಾಗಿ ಗೊಬ್ಬರ ಕಂಬಳದ ಕೆಲಸವನ್ನೆಲ್ಲ ಮುಗಿಸಿದ್ರಲ್ಲ. ಹಾಗೆ ಖುಷಿಗೋಸ್ಕರ ನಾವು ಹೊಲಿಗೆಗೋಸ್ಕರ, ಅಂದರೆ ಕೆಲಸ ಮುಗ್ದೇ ಇರುವಂಥ ಹೊಲಿಗೆಗೋಸ್ಕರ ಶಿರವನ್ನು ಮಾಡ್ಕೊಂಡು ತಿಂದ್ವಿ ಗೈಸ್. ಹಾಗೆ ನಿಮಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟವಾಗಿರುತ್ತೆ ಅನ್ಕೊತೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರು, ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ. ಹಾಗೆ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.